ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರು ಜುಲೈ 4ರಂದು ಕಲಬುರಗಿ ನಗರದಲ್ಲಿ ಹಾಗೂ ಜೇವರ್ಗಿಯಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ಹಾಗೂ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಕಲಬುರಗಿಯ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯದಲ್ಲಿ 58 ದಿನ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಜುಲೈ 4ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿ ನಂತರ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ಹಾಗೂ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ನಂತರ 12 ಗಂಟೆಗೆ ಜೆಡಿಎಸ್ ಪಕ್ಷದ ಯಡ್ರಾಮಿ ಹಾಗೂ ಜೇವರ್ಗಿ ತಾಲೂಕು ಘಟಕದಿಂದ ಬೃಹತ್ ಸಮಾವೇಶ ಹಾಗೂ ಸದಸ್ಯತ್ವ ಅಭಿಯಾನವನ್ನು ಜೇವರ್ಗಿ ಪಟ್ಟಣದ ಮಹಬೂಬ್ ಪಂಚನಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಅಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಸಂಜೆ ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಖ್ವಾಜಾ ಬಂದೇ ನವಾಜ್ ದರ್ಗಾಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಲಿದ್ದಾರೆ. ನಂತರ ಇತ್ತೀಚೆಗೆ ನಿಧನರಾದ ಜೆಡಿಎಸ್ ಪಕ್ಷದ ಮುಖಂಡ ಹಾಗೂ ಮಾಜಿ ಮಹಾಪೌರರಾದ GS ರೆಹಮತ್, ಮಾಜಿ ವಿಧಾನ ಪರಿಷತ್ ಸದಸ್ಯರ ಉಪಸಮಿತಿಗಳಾದ ಡೇವಿಡ್ ಸಿಮಿಯೋನ್ ನಿಧನ ಹೊಂದಿರುವ ಪ್ರಯುಕ್ತ ಅವರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಸಮಾವೇಶದಲ್ಲಿ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ, ಬಂಡೆಪ್ಪ ಕಾಶಾಪುರ್, ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್, ದೇವರಿಪ್ರಿಯ ಶಾಸಕ ರಾಜಗೌಡ ಪಾಟೀಲ್, ಮಾಜಿ ಸಚಿವ ಹನುಮಂತಪ್ಪ ಅಲ್ನೋಡ್, ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ, JDS ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ದೊಡ್ಡಗೌಡ ಪಾಟೀಲ್ ಹರಿಬೋಡ್, ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ್ ಸೇರಿದಂತೆ JDS ಪಕ್ಷದ ಎಲ್ಲ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಮ್ಮ ಪಕ್ಷದ ಮುಖಂಡರ ಜೊತೆ ಒಂದು ಸಮಾವೇಶ, ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ತದನಂತರ ಬೃಹತ್ ಸಮಾವೇಶ ಕಾರ್ಯಕ್ರಮ ಜೇವರ್ಗಿ ತಾಲೂಕಿಗೆ, ಇದು ಮೊದಲನೇ ಹಂತದಲ್ಲಿ ಜೇವರ್ಗಿ ತಾಲೂಕಿಗೆ ಮಧ್ಯಾಹ್ನ 12:30ರಿಂದ ಕಾರ್ಯಕ್ರಮ ಅಲ್ಲಿ ಪ್ರಾರಂಭಗೊಳ್ಳುತ್ತದೆ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ರಾಜ್ಯದ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರು ಮತ್ತು ಶಾಸಕರ ಮಿತ್ರರು ಮತ್ತು ಅನೇಕ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಈ ಭಾಗದ ಮಾಜಿ ಮಂತ್ರಿಗಳಾದ ಬಂಡೆಪ್ಪಣ್ಣ ಕಾಶಂಪುರವರು ಕೂಡ ಬರ್ತಾ ಇದ್ದಾರೆ. ದೊಡ್ಡಗೌಡ ನರವಳ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರವರು, ಅವರ ಒಂದು ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮೊದಲನೇ ಹಂತದಲ್ಲಿ ಜೇವರ್ಗಿಗೆ ಆಯೋಜನೆ ಮಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮ ಮಾಧ್ಯಮದಲ್ಲಿ ಹೇಳೋದು ಒಂದೇ, ಎಲ್ಲ ನಮ್ಮ ಜನತಾದಳ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಪಕ್ಷದ ವತಿಯಿಂದ ನಾನು ಜಿಲ್ಲಾ ಅಧ್ಯಕ್ಷನಾಗಿರೋದ್ರಿಂದ ಎಲ್ಲರಿಗೆ ಆಹ್ವಾನ ಮಾಡ್ತಾಯಿದ್ದೀನಿ. ತಮ್ಮ ಪತ್ರಿಕಾ ಉದ್ದೇಶವಾಗಿ ಮಾತಾಡೋದು ಇವತ್ತು ಬಂದಿದ್ದ ಉದ್ದೇಶ ಇದೇ ಆಗಿರುತ್ತದೆ. ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಭಾಳಷ್ಟು ಜನ ಆಗಿದ್ದಾರೆ. ಸುಮಾರು ರಾಜ್ಯದಲ್ಲಿ 50 ಲಕ್ಷಕ್ಕಿಂತಲೂ ಜಾಸ್ತಿ ಸದಸ್ಯತ್ವ ಅಭಿಯಾನ ಮಾಡಬೇಕಂತ ನಮ್ಮ ಗುರಿಯಾಗಿದೆ. ಸೊ ಅದು ಶೀಘ್ರದಲ್ಲೇ ನಾವು ಪಾರಾಗ್ತೀವಿ. ಯಾಕಂದರೆ ಮೊದಲನೇ ಹಂತದಲ್ಲಿ ಇವತ್ತು 110 ತಾಲೂಕುಗಳನ್ನು, ಜಿಲ್ಲೆಗಳನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಸತತವಾಗಿ 58 ದಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು ಮೊದಲನೇ ಹಂತ. ತದನಂತರ 2ನೇ ಹಂತದಲ್ಲಿ ಮತ್ತೆ ಉಳಿದಿರುವ ತಾಲೂಕುಗಳು, ಜಿಲ್ಲೆಗಳಲ್ಲಿ ಕೂಡ ಪ್ರವಾಸ ಮಾಡಿ ಈ ಒಂದು ನಮ್ಮ ಏನು ಗುರಿಯಾಗಿದೆ ಆ ಗುರಿಯನ್ನು ಮುಟ್ತೀವಿ. ಯಾಕಂದರೆ ಜನತಾದಳ ಪಕ್ಷದ ಅಭಿಮಾನಿಗಳು, ಯಾಕಂದರೆ ರೈತರ ಪಕ್ಷ ಇರೋದ್ರಿಂದ ಭಾಳಷ್ಟು ಜನ, ಅದು ವಿಶೇಷವಾಗಿ ಇವತ್ತು ಯುವ ಚೇತನ ಮತ್ತು ಯುವ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಗಂಭೀರವಾಗಿ ಪಕ್ಷ ಸಂಘಟನೆಯನ್ನು, ಇವತ್ತು ಪಕ್ಷ ರಾಜ್ಯದಲ್ಲಿ ಇವತ್ತು ಯಾವತ್ತೂ ಕೂಡ ಪ್ರಾದೇಶಿಕ ಪಕ್ಷ, ಹಿಂದೆ ಇತಿಹಾಸ ಇರುವಂಥ ಪಕ್ಷ ನಮ್ಮದಾಗಿದೆ. ಪ್ರಧಾನಿಯಾಗಿ ಕೆಲಸ ಮಾಡಿದ್ದು ತಾವು ನೋಡಿದ್ದೀರಿ ದೇವೇಗೌಡರು, ಮತ್ತು 2 ಸಲ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಕುಮಾರಣ್ಣನವರು ಕೆಲಸ ಮಾಡಿದ್ದು ಕೂಡ ತಾವೆಲ್ಲರೂ ನೋಡಿದ್ದೀರಿ. ಇಂಥವೆಲ್ಲ ಉದ್ದೇಶಗಳನ್ನು ಇವತ್ತು ಜನರ ಮುಂದೆ ಜನತಾದಳ ಯಾವತ್ತೂ ಕೂಡ ರೈತರ ಪರವಾಗಿ ಇರುವಂಥದ್ದು ವಿಚಾರಗಳನ್ನು ಜನರಿಗೆ ಮುಟ್ಟಿಸಿ ಸದಸ್ಯತ್ವ ಅಭಿಯಾನ ಮೂಲಕ ಬೂತ್ ಮಟ್ಟದಲ್ಲಿ, ಕೆಳಮಟ್ಟದಲ್ಲಿ ಪಕ್ಷವನ್ನು ಕಟ್ಟೋಗೋಸ್ಕರವಾಗಿ ಇವತ್ತು ನಿಖಿಲಣ್ಣವರು ಪಣ ತಟ್ಟಿದ್ದಾರೆ. ಇವತ್ತು ನಮ್ಮ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಬಹಳ ಆಸಕ್ತಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ತಾವು ನೋಡ್ತಾ ಇದ್ದೀರಿ. ಪ್ರತಿ ತಾಲೂಕುಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ. ಜನರು, ಸಾಕಷ್ಟು ಜನ ಆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಪಕ್ಷದ ಕಡೆ ಇವತ್ತು ಪ್ರಾದೇಶಿಕ ಪಕ್ಷ ಇರೋದರಿಂದ ಕರ್ನಾಟಕದ ಜನತೆ ಯಾವತ್ತೂ ಕೂಡ ಈ ಪಕ್ಷವನ್ನು ಹಿಂದೆ ಸ್ವಲ್ಪ ಸೀಟು ಬಂದು
ಹೊಂದಾಣಿಕೆ ಈಗ ಪ್ರಾರಂಭ ಆಗಿರೋದ್ರಿಂದ ತಮಗೆಲ್ಲ ಗೊತ್ತಿದೆ, ಚುನಾವಣಾ ಅಧಿಕಾರಿ ಈಗ ನೇಮಕಗೊಂಡಿದ್ದಾರೆ. ಚುನಾವಣಾ ಅಧಿಕಾರಿ ನಂತರ ಎಲೆಕ್ಷನ್ ಆಗುತ್ತೆ. ತದನಂತರ ತಾವು ಹೇಳಿದು ಉತ್ತರ ತಮ್ಮ ಸಿಗುತ್ತೆ. ಆವಾಗ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಬಾಡಿ ಆಗಿರ್ಬೋದು, ಮೊದಲು ತಾಲೂಕಾ ಬಾಡಿಗಳಾಗಬೇಕು, ತದನಂತರ ಜಿಲ್ಲಾ ಬಾಡಿ ಆಗ್ತದೆ. ಈಗಾಗಲೇ ಹಂಗಾಮಿ ಅಧ್ಯಕ್ಷರುಗಳು ಏನು ನಮ್ಮ ಮೊದಲಿದ್ದಂಥವರು ಮುಂದುವರೆದಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯಿಂದ ಹಿಂದೇಟಿಲ್ಲ. ಪಕ್ಷದ ಯಾಕಂದರೆ ಶಿಸ್ತ ಇವತ್ತು ಇದೊಂದು ರೋಸ್ಟರ್ ಸಿಸ್ಟಮ್, ಈ ಯಾವಾಗೂ ಅವರೇ ಇದ್ದಂಥವ್ರಿಗೆ ಮುಂದುವರಿಸ್ಬೇಕಂತೇನಿಲ್ಲ. ಮತ್ತು ಯಾರು ಪಕ್ಷದ ಕಡೆ ಇವತ್ತು ಹೊಸ ಯುವಕರಿಗೆ ಮತ್ತು ಹಿರಿಯರಿಗೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವರಿಗೂ ಕೂಡ ಮುಂದೆ ಅವಕಾಶ ಸಿಗೋಂಥದ್ದು ಅತಿ ಶೀಘ್ರದಲ್ಲಿ. ಇದಕ್ಕೋಸ್ಕರವಾಗಿಯೇ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಎಲ್ಲ ಪ್ರತಿ ತಾಲೂಕುಗಳಿಗೆ ಬರ್ತಾ ಇದ್ದಾರೆ. ತದನಂತರ ದೊಡ್ಡ ಮಟ್ಟದಲ್ಲಿ ನಮ್ಮ ಪಕ್ಷದ ಎಲ್ಲ ಬಾಡಿ ಒಂದು ಪೋಸ್ಟ್ನು ಕೂಡ ನಾವು ಬಿಡದ ಹಾಗೆ ಎಲ್ಲ ಪೋಸ್ಟ್ಗಳಲ್ಲಿ ಭರ್ತಿ ಮಾಡ್ತೀವಿ ಅಂತ ತಮಗೆ ನಾನು ಮಾತನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರಿಗೆ ಇವತ್ತು ಪತ್ರಿಕಾ ಮಾಧ್ಯಮದ ದಿನಾಚರಣೆ ಆರ್ಥಿಕವಾಗಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ, ಅದರ ಜೊತೆಗೆ ಇವತ್ತು ನಮ್ಮೆಲ್ಲ ಆರೋಗ್ಯಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥ ವೈದ್ಯಾಧಿಕಾರಿ ಡಾಕ್ಟರ್ಸ್ ಡೇ ಇರೋದರಿಂದ ಅವರಿಗೂ ಕೂಡ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಿ, ಕಲಬುರಗಿ ಜಿಲ್ಲೆಯ ಜಾತ್ಯತೀತ ಇದು ಇದ್ದಿಲ್ಲ ಅಂದ್ರೆ ನಡೀತಲ್ಲ, ಕಲಬುರಗಿ ಜಿಲ್ಲೆಯ ಜಾತ್ಯತೀತ ಜನತಾದಳದ ವತಿಯಿಂದ ಏನು ಇದೇ ದಿನಾಂಕ 4ನೇ ತಾರೀಕು ಆಗಮಿಸ್ತಕ್ಕಂಥ ನಮ್ಮ ರಾಜ್ಯದ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷರು, ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಜನರೊಂದಿಗೆ ಜನತಾದಳ ಸದಸ್ಯತ್ವ ಅಭಿಯಾನವನ್ನು ಮಿಸ್ಕಾಲ್ ಮಾಡೋದ್ರ ಮುಖಾಂತರ ಸದಸ್ಯತ್ವ ಅಭಿಯಾನಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದಿನಾಂಕ 3ನೇ ತಾರೀಕು ಆಗಮಿಸ್ತಾ ಇದ್ದಾರೆ. 3ನೇ ತಾರೀಕು ಬೀದರ್ದಲ್ಲಿ ಬೀದರ್ ನಗರ ಮತ್ತು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಅವತ್ತು ರಾತ್ರಿಗೆ ಮುಕ್ಕಾಮಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿ ಬೆಳಗ್ಗೆ ಈಗಾಗಲೇ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ಯಾವ ಹೋಟೆಲ್ ಅದು ಕುಲಿಪ್ಸ್ ಹೋಟೆಲ್ದಿಂದ ಪಕ್ಷದ ಏನು ಪಬ್ಲಿಕ್ ಗಾರ್ಡನ್ನಲ್ಲಿರ್ತಕ್ಕಂಥ ನಮ್ಮ ಜಾತ್ಯತೀತ ಜನತಾದಳದ ಕಾರ್ಯಾಲಯಕ್ಕೆ ಬಂದು ಅಲ್ಲಿಂದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮುಖಂಡರ ಒಂದು ಸಭೆಯನ್ನು ನೆರವೇರಿಸಿ ಮತ್ತು ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿ ಅಲ್ಲಿಂದ ಇವತ್ತು ಜೇವರಿಗೆಯಲ್ಲಿ ಇವತ್ತು ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಇವತ್ತು 4ನೇ ತಾರೀಕು ನಮ್ಮ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೇವರ್ಗಿಯಲ್ಲಿ ಬಸ್ ಡಿಪೋ ಅಂದರೆ ರಿಲಯನ್ಸ್ ಪೆಟ್ರೋಲ್ ಬಂಕ್ನಿಂದ ಕಾರ್ಯಕ್ರಮ ನಡೆಯುವಂಥ ಭೂತ್ಪೂರ್ ಕಲ್ಯಾಣ ಮಂಟಪದವರೆಗೆ ಬೈಕ್ ರ್ಯಾಲಿ, ಕುಂಭಮೇಳ, ಹಲವಾರು ವಾದ್ಯಗಳೊಂದಿಗೆ ಇವತ್ತು ಬೃಹತ್ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಕಾರ್ಯಕರ್ತರ ಸಮಾವೇಶ ಭೂತ್ಪೂರ್ ಕಲ್ಯಾಣ ಮಂಟಪದಲ್ಲಿ ಇವತ್ತು ಜೇವರ್ಗಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ತಮಗೆ ಗೊತ್ತಿರುವ ಹಾಗೆ ಇಡೀ ರಾಜ್ಯದಲ್ಲಿ ಈ ಯಾವುದೇ ಚುನಾವಣೆ ಇಲ್ಲ, ವಿಧಾನಸಭೆ ಚುನಾವಣೆ ಇಲ್ಲ. ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದರು ಇವತ್ತು ಪದಾಧಿಕಾರಿಗಳು ಯಾವಾಗ ಮಾಡ್ತಾರೆ ಅಂತೇಳಿ. ಎಲ್ಲ ರಾಜಕೀಯ ಪಕ್ಷಕ್ಕೆ 3 ವರ್ಷಕ್ಕೊಮ್ಮೆ ಯಾವ ರೀತಿ ವಿಧಾನಸಭೆ ಬೇರೆ ಬೇರೆ ಚುನಾವಣೆಗಳು 5 ವರ್ಷಕ್ಕೊಮ್ಮೆ ನಡೀತೀವೋ, ಅದು ಸಾಂಸ್ಕೃತಿಕ ಪಕ್ಷದ ಚುನಾವಣೆಗಳು 3 ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣೆಯಲ್ಲಿ ಹೊಸದಾಗಿ ಸದಸ್ಯತ್ವ ಅಭಿಯಾನ ಆದ ನಂತರ ಪ್ರತಿ ಬೂತ್ಗಳಲ್ಲಿ ಬೂತ್ ಕಮಿಟಿಯನ್ನು ರಚನೆ ಮಾಡಿ ಬೂತ್ ಸದಸ್ಯರನ್ನ ನೇಮಕ ಆದಮೇಲೆ ತಾಲೂಕಾ ಘಟಕದ ಅಧ್ಯಕ್ಷರನ್ನ ನೇಮಕ, ತಾಲೂಕಾ ಪದಾಧಿಕಾರಿಗಳ ನೇಮಕ ಆದಮೇಲೆ ಹಂತ ಹಂತವಾಗಿ ಜಿಲ್ಲಾಧ್ಯಕ್ಷರ ನೇಮಕ ಮತ್ತು ಜಿಲ್ಲಾ ಪದಾಧಿಕಾರಿಗಳ ನೇಮಕ ಆದಮೇಲೆ ರಾಜ್ಯಾಧ್ಯಕ್ಷ ಮತ್ತು ರಾಜ್ಯ ಪದಾಧಿಕಾರಿಗಳ ನೇಮಕ ಆದಮೇಲೆ ರಾಷ್ಟ್ರೀಯ ಅಧ್ಯಕ್ಷ, ರಾಷ್ಟ್ರೀಯ ಪದಾಧಿಕಾರಿ ನೇಮಕ ಮಾಡ್ತಕ್ಕಂಥ ಚುನಾವಣೆಯ ಅಧಿಕಾರಿಗಳಿಂದ ಇವತ್ತು ಮಾನ್ಯತೆ ಪಡೆದಂಥ ಎಲ್ಲ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ಪದ್ಧತಿಯನ್ನು ಇವತ್ತು ನಾವು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಸದಸ್ಯತ್ವ ಅಭಿಯಾನ ಮುಗಿದ ನಂತರ ಎಲ್ಲ ಬೂತ್ಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ರಾಷ್ಟ್ರಮಟ್ಟದ ಅಧ್ಯಕ್ಷ ಚುನಾವಣೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಕಳೆದ 15ನೇ ತಾರೀಕಿನ ದಿವಸ ಬೆಂಗಳೂರಿನ JP ಭವನದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಈಗಿನ ರಾಜ್ಯಸಭಾ ಸದಸ್ಯರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡ ಅವರು ಮತ್ತು ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ HD ಕುಮಾರಸ್ವಾಮಿ ಅವರು, ಯುವ ಘಟಕ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ
ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ಶಾಸಕರು, ಮಾಜಿ ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಚಾಲನೆಯನ್ನು ಇವತ್ತು 15ನೇ ತಾರೀಕು ಕೊಟ್ಟಿದ್ದಾರೆ. 16ನೇ ತಾರೀಕಿನಿಂದ ತುಮಕೂರಿನಿಂದ ಪ್ರಾರಂಭ